ಹೌದು, ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಖುಷಿ ಇತ್ತು, ಆ ಸಂಭ್ರಮದಲ್ಲಿತ್ತು. ಎಲ್ಲರ ಜೊತೆಗೂ ಕೂಡ ನಾನು ಬೆರೆತು ಇಲ್ಲಿ ಕನ್ನಡವನ್ನು ಮಾತಾಡಬಹುದಾಗಿತ್ತು, ಕನ್ನಡವನ್ನು ಕಲಿಯೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದಂಥ ರಕ್ಷಿತಾ ಒಂದೇ ದಿನಕ್ಕೆ ಹೊರಗಡೆ ಬರ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅವರ ತಂದೆ ತಾಯಿಯೂ ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಮುಂಬೈಯಿಂದ ಶಿಕ್ಷಣ ಪಡೆದು ಮುಂಬೈಯಲ್ಲಿ ಜೀವನವನ್ನು ಕಳೆದಂಥ ಯುವತಿ ಕನ್ನಡದ ಬಿಗ್ ಬಾಸ್ನಲ್ಲಿ ಒಂದಿಷ್ಟು ಸೆಲೆಕ್ಟ್ ಆಗ್ತಾರೆ. ಅವರದೇ ಆದಂಥ ಒಂದಿಷ್ಟು ಭಾಷೆಗಳಲ್ಲಿ, ತುಳು ಭಾಷೆಗಳಲ್ಲಿ ಮಾತಾಡ್ತಾ ಸಾಕಷ್ಟು ಸದ್ದನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅವರ ಪರವಾಗಿ ಸಾಕಷ್ಟು ಜನ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಿಗ್ ಬಾಸ್ ಈ ರೀತಿ ಅನ್ಯಾಯ ಮಾಡಿಬಿಟ್ರಲ್ಲ, ಆ ಯುವತಿಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ, ಅವಳದೇ ಆದಂಥ ಒಂದಿಷ್ಟು ಪ್ಲಾಟ್ಫಾರ್ಮ್ ಮೂಲಕ, ಅವಳದೇ ಆದಂಥ ಒಂದಿಷ್ಟು ಮಾತುಗಳ ಮೂಲಕನೇ ಬಿಗ್ ಬಾಸ್ ಮನೆಗೆ ಬಂದಿದ್ದಲ್ವಾ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನು ಹಿಂಗೆ ತೆಗೆದ್ರಿ ನೀವು. ಅಟ್ಲೀಸ್ಟ್ ಒಂದು ವಾರ ಆದರೂ ಇಟ್ಕೊಂಡಿದ್ರೆ ಯಾವ ರೀತಿಯಾಗಿ ಮಾತಾಡ್ಬೋದು, ಅಥವಾ ಕನ್ನಡ ಕಲಿಬಹುದಾ ಅಥವಾ ಇಲ್ವಾ, ಅದರ ಜೊತೆಗೆ ಯಾವ ರೀತಿಯಾಗಿ ಆಟ ಆಡಬಹುದು, ಅದೆಲ್ಲವೂ ಕೂಡ ಗಮನಿಸಬಹುದಾಗಿತ್ತಲ್ಲ. ಯಾಕೆ ಈ ರೀತಿಯ ಅನ್ಯಾಯ ಮಾಡಿಬಿಟ್ರಿ ಆ ಯುವತಿಗೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ಆ ವಾಹಿನಿಯ ನಿರ್ದೇಶಕರಾಗಿರ್ಬೋದು, ಆ ವಾಹಿನಿ ನಡೆಸ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಆಗಿರ್ಬೋದು, ಅವ್ರದ್ದೇ ಆದಂಥ ಡಿಸೈಡ್ ಆಗಿರುತ್ತೆ. ಯಾಕಂದರೆ ಆಯ್ಕೆ ಮಾಡಬೇಕಾದಂಥ ಸಂದರ್ಭದಲ್ಲೇ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕಿರ್ತಾರೆ. ಯಾವಾಗ ಬೇಕಾದ್ರೂ ತೆಗಿಬೋದು, ಯಾವಾಗ ಬೇಕಾದರೂ ಹಾಕ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ಎಲ್ಲದಕ್ಕೂ ಕೂಡ ಅಗ್ರಿಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಯಾರೂ ಕೂಡ ಮಾತಾಡುವ ಹಾಗಿಲ್ಲ. ಸೊ ಏನೆಲ್ಲ ಬೆಳವಣಿಗೆ ಆಯಿತು, ಏನು ಕತೆ, ಯಾಕಂದರೆ ಸಂಪೂರ್ಣವಾಗಿ ರಕ್ಷಿತಾನೇ ಹೊರಗೆ ಬಂದ ನಂತರ, ಇದೀಗ ಸಿಕ್ಕ ನಂತರ ಎಲ್ಲವೂ ಕೂಡ ವಿಸ್ತಾರವಾಗಿ ಹೇಳಬೇಕಾಗಿರುವಂಥದ್ದು.